ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ಬನ್ನಿ ಸ್ನೇಹಿತರೆ, ಇವತ್ತು ನಿಮಗಾಗಿ ನ್ಯಾಚುರಲ್ ಆಗಿರುವಂಥ ಇವತ್ತು ಕೂಡ ನ್ಯಾಚುರಲ್ ಆಗಿ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಹೇರ್ ಪ್ಯಾಕು ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ಕೆಮಿಕಲ್ ಯಾರೆಲ್ಲ ಬಳಸ್ತಿರಲ್ಲ ಅವ್ರಿಗಾಗಿ ಇವತ್ತಿನ ಈ ಹೇರ್ ಪ್ಯಾಕ್ ಅನ್ಬೋದು ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾ ಇರೋವಂಥದ್ದು. ಹಾಗೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ತುಂಬಾ ಕಾಡ್ತಾ ಇದ್ದರೆ ಈ ಥರ ಕೂಡ ನೀವು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಬಳಸ್ತಾ ಹಚ್ತಾ ಬಂದರೆ ನಿಮ್ಮ ಕೂದಲು ಕಪ್ಪು ಆಗ್ತಾ ಬರುತ್ತೆ. ಇವಾಗ ನೋಡಿ ಸ್ನೇಹಿತರೆ, ನಾವು ಏನು ಮಾಡ್ತೀವಿ, ನಾವು ತಿನ್ನೋದ್ರಲ್ಲಾಗಲಿ ನಮ್ಮ ಶರೀರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಮ್ಮ ಕೂದಲು ಕೂಡ ಬಿಳಿ ಆಗ್ತಾ ಬರುತ್ತೆ. ಹಾಗಾಗಿದ್ರೆ ಏನು ಹಚ್ಬೇಕಂದ್ರೆ ಏನು ಮಾಡ್ತೀವಿ, ಕೆಮಿಕಲ್ ಇರುವಂಥ ಹೇರ್ ಡ್ರೈ ಹಚ್ತಾನೆ ಇರ್ತೀವಿ. ಕೆಮಿಕಲ್ ಇರೋ ಹೇರ್ ಡ್ರೈಯಿಂದ ಕೂದಲು ಮಾತ್ರ ಕಪ್ಪಗಾಗುತ್ತೆ ಮತ್ತು ನಮ್ಮ ಬಿಳಿ ಕೂದಲು ಹಾಗೇ ಉಳಿದು ಬಿಡುತ್ತೆ. ಹಾಗಾಗಿ ನೀವು ಈ ರೀತಿ ಹೇರ್ ಪ್ಯಾಕ್ಗಳು ಹಚ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ತಲೆಯಿಂದ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಬುಡದಿಂದ ನಿಮ್ಮ ಕೂದಲು ಕಪ್ಪಗಾಗ್ತಾ ಬರುತ್ತೆ ಸ್ನೇಹಿತರೆ. ಯಾವುದೇ ನೋಡಿ ನ್ಯಾಚುರಲ್ ಆಗಿ ಮಾಡ್ತಾ ಹೋದರೆ ನ್ಯಾಚುರಲ್ ಆಗಿ ನಮ್ಮ ಕೂದಲು ಕೂಡ ರಿಸಲ್ಟ್ ಕೊಡ್ತಾ ಬರುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಹಚ್ಕೋಬೋದು. ನನ್ನ ಕೈಯಿಂದ ಕೂಡ ಗೊತ್ತಾಗ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದಂಥದ್ದು. ಹಾಗೆ ಕೂದಲು ಕೂಡ ತುಂಬಾ ಶೈನಿಯಾಗಿ ಕಪ್ಪಗಾಗುತ್ತೆ. ಈ ರೀತಿ ನ್ಯಾಚುರಲ್ ಆಗಿ ಮಾಡಿರುವಂಥ ಹೇರ್ ಪ್ಯಾಕು ಖಂಡಿತವಾಗಿ ಟ್ರೈ ಮಾಡಿ. ಏನೇ ಇಲ್ಲದೆ ಮಾಡುವಂಥ ಕೆಮಿಕಲ್ ಇಲ್ಲದೆ ಮಾಡಿರುವಂಥ ಹೇರ್ ಡ್ರೈ ಅನ್ಬೋದು ತುಂಬಾ ಯೂಸ್ ಆಗುತ್ತೆ. ನಮ್ಮ ತಲೆಗೂ ಕೂಡ ಒಳ್ಳೆಯದು. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಈ ರೀತಿ ಹಚ್ತಾ ಬರ್ಬೋದು. ಹಾಗಾದರೆ ಇದು ಯಾವ ಥರ ಮಾಡಿದ್ದೀನಿ, ಏನೆಲ್ಲ ಹಾಕಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನನ್ನ ಕೈ ಬೆರಳು ಕೂಡ ನೋಡಿ ಎಷ್ಟು ಶೈನಿಯಾಗಿ ಕೆಂಪು ಕಾಣಿಸ್ತಾ ಇರ್ಬೋದು. ಇವಾಗ ನೋಡ್ತಾ ಇರ್ಬೋದು, ಈ ಥರ ಇದ್ದರೆ ನಮ್ಮ ತಲೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕಪ್ಪಗಾಗುತ್ತೆ. ಕೈ ವಾಶ್ ಮಾಡಿಕೊಂಡ್ರೂ ಕೂಡ ಬೇಗ ಹೋಗೋದಿಲ್ಲ. ಆದರೆ ಟ್ರೈ ಮಾಡಿದ್ರೆ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿ. ಇವಾಗ ಮಾಡೋದು ಯಾವ ರೀತಿ ಅಂದರೆ ನೋಡಿ, ಇಲ್ಲಿ ಫಸ್ಟಿಗೆ ಕಬ್ಬಿಣದ ಕಡೆ ಇಟ್ಕೊಳ್ಳಿ. ಇವಾಗ ಅದರಲ್ಲಿ ನಾನಿವಾಗ ಅಕ್ಷಿ ಬೀಜ ತೊಗೊಂಡಿದ್ದೀನಿ. ನೀವು ಅಕ್ಷಿ ಬೀಜ ಅಂತೀರಾ, ಅಕ್ಷಿ ಅಂತೀರಾ ನಂಗೆ ಗೊತ್ತಿಲ್ಲ. ನಮ್ಮ ಕಡೆ ನಾವು ಅಕ್ಷಿ ಅಂತೀವಿ. ಹಾಗಾದರೆ ನಾನು ಇವಾಗ ಅಕ್ಷಿ ತೊಗೊಂಡಿದ್ದೀನಿ. ಎಷ್ಟಂದರೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಕರೆಕ್ಟಾಗಿ ಸಾಕಾಗತ್ತೆ. ಇವಾಗ ನಾನು ಅದಕ್ಕೆ ಏನು ಹಾಕ್ತೀನಿ ಅಂದರೆ 1 ಸ್ಪೂನಷ್ಟು ಸಾಸಿವೆ. ಇವಾಗ 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಮೆಂತ್ಯ ಕಾಳು. ಇವೆಲ್ಲನೂ ಕೂಡ ತುಂಬಾ ಶಕ್ತಿಶಾಲಿ ಅನ್ಬೋದು. ಯಾಕಂದರೆ ನಮ್ಮ ಕೂದಲಿಗೆ ತುಂಬಾ ಸ್ಟ್ರಾಂಗ್ ಮಾಡುವಂಥದ್ದು. ಇವಾಗ ನೋಡಿ, ನಾನು ಕಡೆಯಲ್ಲಿ ಹಾಕಿದ ತಕ್ಷಣ ಈ ರೀತಿ ತಟ್ಟೆ ಮುಚ್ಚಿದ್ದೀನಿ. ಯಾಕಪ್ಪ ಈ ರೀತಿ ತಟ್ಟೆ ಮುಚ್ಚಿದ್ದೀನಿ ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು, ಫಸ್ಟಿಗೆ ಈ ರೀತಿ ಚಟಪಟ ಆಗಿ ಚಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಚಿಡಿತಾ ಇದ್ದರೆ ನಮ್ಮ ಕಡೆಯಲ್ಲಿ ಸ್ವಲ್ಪ ಕೂಡ ಉಳಿಯೋದಿಲ್ಲ, ಪೂರ್ತಿ ಚಿಡಿದು ಕೆಳಗಡೆ ಚೆಲ್ಲಿಬಿಡುತ್ತೆ. ಹಾಗಾಗಿ ಒಂದು ತಟ್ಟೆ ಮುಚ್ಚಬೇಕು. ಯಾವಾಗ ಚಿಡಿಯುವಂಥ ಸೌಂಡ್ ಕಡಿಮೆ ಆಗುತ್ತಲ್ವ ಆವಾಗ ನೀವು ತಟ್ಟೆ ತೆಗಿಬೋದು. ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಷ್ಟು ಚಟಪಟ ಅಂತ ಚಿಡಿತಾ ಇರೋದು. ಹಾಗಾಗಿನೇ ನಾವು ತಟ್ಟೆ ಮುಚ್ತೀವಿ. ಇವಾಗ ಯಾವಾಗ ಅಂದರೆ ತಟ್ಟೆ ಪೂರ್ತಿ ಸೌಂಡ್ ಕಡಿಮೆ ಆದಮೇಲೆ ತೆಗಿಬೇಕು. ಇವಾಗ ಇನ್ನೂ ಕೂಡ ಸೌಂಡ್ ಬರ್ತಾ ಇರೋದು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಹಾಗೆ ಸ್ವಲ್ಪ ತಟ್ಟೆ ಮೇಲೆ ಹಿಡಿದು ಕೈ ಆಡಿಸ್ಕೊಂಡು ತಗೊಳ್ಳಿ. ನೋಡಿ, ಪೂರ್ತಿ ಈ ರೀತಿ ಚಿಡಿಯುತ್ತೆ. ಅಕ್ಷಯ ಬೀಜ ಏನಾಗುತ್ತೆ ಅಂದರೆ ಜಾಸ್ತಿ ಚಟಪಟ ಅಂದು ಒಳಗಡೆ ತನಕ ಬೀಜ ಒಡೆಯುತ್ತೆ. ಅದಕ್ಕೋಸ್ಕರ ಈ ರೀತಿ ಹಾರ್ತಾ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ರೀತಿ ತಟ್ಟೆ ಮುಚ್ಕೊಂಡೆ ನೀವು ಮಾಡ್ಕೊಂಡು ತೊಗೊಳ್ಳಿ. ಆಮೇಲೆ ಚಿಡಿಯೋದು ಕಡಿಮೆ ಆದಮೇಲೆ ತಟ್ಟೆ ತೆಗಿಬೋದು. ಇವಾಗ ನೋಡಿ, ಚಿಡಿಯೋದೆಲ್ಲ ಕಡಿಮೆ ಆಯಿತು. ಇವಾಗ ನಾನು ತಟ್ಟೆ ತೆರೆದೆ ಚೆನ್ನಾಗಿ ಹೊಡ್ತು ಕಲರ್ ತುಂಬಾ ಚೆನ್ನಾಗಿ ಬರಬೇಕು ಅಲ್ಲಿ ತನಕ ನಾನು ಹಾಗೇ ಫ್ರೈ ಮಾಡ್ತಾ ಇರ್ತೀನಿ. ಇವಾಗ ನಿಮಗೆ ಅಕ್ಷಯ ಬೀಜ ಆಲ್ರೆಡಿ ಫಸ್ಟಿಗಿರೋ ಅಕ್ಷಯ ಬೀಜಕ್ಕಿಂತ ಇವಾಗ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋಂಥದ್ದಲ್ವ. ಹಾಗಾದರೆ ನಮ್ಮ ಕೂದಲು ಕೂಡ ತುಂಬಾ ಶೈನಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ. ಅಕ್ಷಯ ಬೀಜದಿಂದ ನಮ್ಮ ಕೂದಲು ತುಂಬಾ ಶೈನಿಯಾಗಿ ಸಾಫ್ಟಾಗಿ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಬುಡದಿಂದ ಕಪ್ಪಗಾಗ್ತಾ ಬರುತ್ತೆ. ಅದಕ್ಕಾಗಿ ಈ ರೀತಿ ಹೇರ್ ಪ್ಯಾಕ್ ನೀವು ನ್ಯಾಚುರಲ್ ಆಗಿ ಹಚ್ತಾ ಬರ್ಬೋದು. ಇವಾಗ ನೋಡಿ, ಅಕ್ಷಯ ಬೀಜದಿಂದ ಶಾಂಪೂ ಕೂಡ ಮಾಡ್ಕೊಂಡಿದ್ದೀವಿ. ಅಕ್ಷಯ ಬೀಜದಿಂದ ಹಲವಾರು ಥರ ನಾವು ಹಚ್ಕೋಬೋದು. ಹಾಗಾದರೆ ಈ ಥರ ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಹಚ್ತಾ ನೋಡಿ. ನೀವು ಕೂಡ ನ್ಯಾಚುರಲ್ ಆಗಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇವಾಗ ಇದು ಸ್ವಲ್ಪ ಏನಾಗುತ್ತೆ ಅಂದರೆ ಹೊಗೆ ಬರ್ತಾ ಇರೋದು, ಸ್ವಲ್ಪ ನೋಡ್ತಾ ಇರ್ಬೋದು ಪೂರ್ತಿ ಕಪ್ಪಗಾಗಬೇಕು. ಅಲ್ಲಿ ತನಕ ನಾನು ಹಾಗೇ ಕೈ ಬಿಡದೇನೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇವಾಗ ನೋಡಿ, ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಾ ಇರೋದು. ಇವಾಗ ನಾವು ಇನ್ನೂ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಹಾಗೇ ಚೆನ್ನಾಗಿ ಫ್ರೈ ಮಾಡೋಣ. ಈ ರೀತಿ ಅಕ್ಷಯ ಬೀಜದಿಂದ ನೀವು ಕೂಡ ನ್ಯಾಚುರಲ್ ಆಗಿ ಕಲರ್ ಮಾಡಿ ಇಟ್ಕೋಬೋದು. ಇವಾಗ ಫ್ರೈ ಮಾಡಿಕೊಂಡು ತೊಗೊಂಡಿದ್ದೀನಿ. ಪೂರ್ತಿ ಕಪ್ಪುಗೆ ಶೈನಿಯಾಗಿ ಕಾಣಿಸ್ತಾ ಇರುವಂಥದ್ದು. ಈ ರೀತಿ ಆಗೋವರೆಗೂ ಕೂಡ ಹುರ್ಕೊಂಡು ತೊಗೊಂಡು ಒಂದು ಪ್ಲೇಟ್ನಲ್ಲಿ ಹಾಕೋಬೇಕು. ಇದು ಸ್ವಲ್ಪ ಬಿಸಿ ಬಿಸಿ ಇರಬೇಕು ನೋಡಿ. ಬಿಸಿ ಬಿಸಿ ಇರುವಾಗಲೇ ಏನು ಮಾಡಬೇಕಂದ್ರೆ ನಾವು ತೋರಿಸ್ತೀನಿ ನಿಮಗೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಮಾತ್ರ ಮಾಡಿದ್ರೆ ನಡೆಯುತ್ತೆ.
ಇವಾಗ ನಾವು ಏನು ಮಾಡಬೇಕಂದ್ರೆ ಮಿಕ್ಸಿಯಲ್ಲಿ ಮಾಡ್ತಾ ಇಲ್ಲ ನಾನು ಇವಾಗ ಇದು ಏನು ಮಾಡ್ತೀನಿ ಅಂದರೆ ಕುಟ್ಟೋ ಕಲ್ಲಲ್ಲಿ ಮಾಡ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಮಾಡಿದ್ರೆ ಅದು ಪೌಡ್ರ್ ಆಗುತ್ತೆ. ನಾವು ಕುಟ್ಟೋ ಕಲ್ಲಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಬನ್ನಿ. ನೀವು ಮಿಕ್ಸಿಯಲ್ಲಿ ಇದೇ ರೀತಿ ಪೌಡ್ರ್ ಮಾಡಿ ಇಟ್ಕೋಬೋದು. ನಿಮ್ಗೆ ಯಾವಾಗ ಬೇಕು ಆವಾಗ ಇದರಲ್ಲಿ ನೀವು ಕೊಬ್ಬರಿ ಎಣ್ಣೆ ಸೇರಿಸಿ ಹಚ್ಕೋಬೋದು. ಇವಾಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ತಾ ಇಲ್ಲ. ಹಾಗಾಗಿ ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ, ನ್ಯಾಚುರಲಾಗಿ ತೋರಿಸ್ತೀನಿ. ತುಂಬಾ ನ್ಯಾಚುರಲಾಗಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟು ತಿಂಗಳಗಟ್ಟಲೆ ಕೂಡ ಇಟ್ಕೊಳ್ಳಿ ನಡೆಯುತ್ತೆ. ಹಾಗಾಗಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬಿಸಿ ಬಿಸಿ ಇರುವಾಗಲೇ ನಾನು ಇವಾಗ ಒಂದು ಕುಟ್ಟ ಕಲ್ಲು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಿರುತ್ತೆ ತೊಗೋಬೋದು. ಕುಟ್ಟ ಕಲ್ಲು ತೊಗೊಂಡ್ಬಿಡ್ಬೇಕು. ಆಮೇಲೆ ಈಗ ಕುಟ್ಟೋ ಕಲ್ಲು ತೊಗೊಂಡು ಅದರಲ್ಲಿ ಹಾಕ್ಕೊಂಡಿದ್ದೀನಲ್ವಾ, ಇವಾಗ ಇದು ಸಣ್ಣ ಪೂರ್ತಿ ಪೌಡ್ರ್ ಆಗೋವರೆಗೂ ಕುಟ್ಕೊಂಡು ತೊಗೊಳ್ಳೋಣ ಬನ್ನಿ. ನಾವು ಎಷ್ಟು ಕೈಯಿಂದ ಕಷ್ಟಪಡ್ತೀವಿ ಅಷ್ಟೇ ನ್ಯಾಚುರಲಾಗಿ ನಮಗೂ ಕೂಡ ಸಿಗುವಂಥ ರಿಸಲ್ಟ್ ನೋಡಿ. ಹಾಗಾದರೆ ಕುಟ್ಟೋ ಕಲ್ಲಲ್ಲಿ ಕುಟ್ಕೊಳ್ಳೋಣ. ಇದು ಮಿಕ್ಸಿಯಲ್ಲಿ ಹಾಕಿದ್ವಿ ಸ್ನೇಹಿತರೆ, ಅಂದರೆ ಮಿಕ್ಸಿಯಲ್ಲಿ ಹಾಕಿದಾಗ ಪೌಡ್ರ್ ಆಗುತ್ತೆ. ಈ ರೀತಿ ನೋಡಿ ನಾನು ತೋರಿಸ್ತೀನಿ ಯಾವ ಥರ ಆಗೋದಿಲ್ಲ ಅಂತ, ಅದು ಕೂಡ ಹೇಳ್ತೀನಿ ನೋಡಿ. ಮಿಕ್ಸಿಯಲ್ಲಿ ಕೂಡ ಮಾಡಿ ಮತ್ತು ನೀವು ಬೇಕಾದರೆ ಈ ರೀತಿ ಕುಟ್ಟೋ ಕಲ್ಲಲ್ಲಿ ಕೂಡ ಹಾಕಿ ಕುಟ್ಕೋಬೋದು. ಯಾವುದಾದ್ರು ಒಂದು ಪ್ಲೇಟ್ನಲ್ಲಿ ಕೂಡ ಹಾಕಿ ಈ ರೀತಿ ಮಾಡ್ಕೊಂಡ್ರೆ ಮತ್ತು ಅದು ಕೂಡ ಸಿಕ್ಕೇ ಸಿಗುತ್ತೆ ರಿಸಲ್ಟು. ಇವಾಗ ನೋಡಿ ನಾನು ಚೆನ್ನಾಗಿ ಕುಟ್ಕೋಬೇಕು. ಒಂದು 2-3 ನಿಮಿಷ ಕೂಡ ಟೈಮ್ ತೊಗೊಳುತ್ತೆ, ಪರವಾಗಿಲ್ಲ. ಸ್ವಲ್ಪ ಕೈಯಿಂದ ಕಷ್ಟಪಡಿ ತುಂಬಾ ನ್ಯಾಚುರಲಾಗಿ ನಿಮ್ಮ ಕೂದಲು ಈ ರೀತಿ ರಿಸಲ್ಟ್ ಸಿಗುತ್ತೆ. ಅಂದರೆ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ, ಆ ಥರ ಸಿಗುತ್ತೆ. ಹಾಗಾದರೆ ಈ ರೀತಿ ಚೆನ್ನಾಗಿ ಕುಟ್ತಾ ಹೋದರೆ ಚೆನ್ನಾಗಿ ಪುಡಿ ಪುಡಿಯಾಗುತ್ತೆ. ಒಂಥರ ನೋಡ್ತಾ ಇರ್ಬೋದು ಸಾಸಿವೆ ಎಣ್ಣೆ ಮತ್ತು ಚೆನ್ನಾಗಿ ಅದರಲ್ಲಿ ಇರುತ್ತಲ್ವ, ಸಾಸಿವೆ ಹಾಕಿರ್ತೀವಿ, ಅದು ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಸಾಸಿವೆಯಲ್ಲಿ ಕೂಡ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಅಕ್ಷಯ ಬೀಜದಲ್ಲಿ ಕೂಡ ತುಂಬಾ ಗುಣಮಟ್ಟ ಶಕ್ತಿ ಇರೋದು, ಅದು ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ ಎಲ್ಲಿವರೆಗೂ ಕುಟ್ಕೊಂಡು ತೊಗೋಬೇಕಂದ್ರೆ ಈ ರೀತಿ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಅದು ಒಂಥರ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಈ ರೀತಿ ಪೇಸ್ಟ್ ಆಗ್ತಾ ಇರೋದು. ನ್ಯಾಚುರಲಾಗಿ ನೋಡಿ, ಇದಕ್ಕೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ನಾವು ಈ ರೀತಿ ಕುಟ್ತಾ ಹೋದ್ರೇ ಸಾಕು, ಈ ರೀತಿ ನ್ಯಾಚುರಲಾಗಿ ನಮಗೆ ಪೇಸ್ಟ್ ಸಿಗುತ್ತೆ. ತುಂಬಾ ಒಳ್ಳೆಯದು. ನೀವು ಇದಕ್ಕೆ ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಇನ್ನೂ ನೀವು ಎಷ್ಟು ಜಾಸ್ತಿ ಹೊತ್ತು ಕುಟ್ತಿರಲ್ಲ ಅಷ್ಟು ಜಾಸ್ತಿ ಹೊತ್ತು ಕುಡಿದ್ರೆ ಮತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗಲೇ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರೋದು. ನಾನು ಇವಾಗ ಇನ್ನೊಂದು 2 ನಿಮಿಷ ಕುಟ್ಕೊಂಡು ಇದೇನು ಮಾಡ್ತೀನಿ ಅಂದರೆ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಸಣ್ಣ ಡಬ್ಬಿಗಳಿರುತ್ತಲ್ವ, ನಾನು ಡಬ್ಬಿಗಳಲ್ಲಿ ಹಾಕಿ ಇಟ್ಕೊಳ್ತೀನಿ. ನಾನು ಹಲವಾರು ರೀತಿ ಯಾವುದೇ ಹೇರ್ ಪ್ಯಾಕ್ ಮಾಡಲಿ ಈ ರೀತಿ ಡಬ್ಬಿಗಳಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾರಿಗೆ ಬೇಕಾದವರಿಗೆ ಕೂಡ ಯೂಸ್ ಮಾಡೋದಕ್ಕೆ ಕೊಡ್ಬೋದು. ನೋಡಿ ನ್ಯಾಚುರಲಾಗಿ ಮಾಡಿರೋಂಥದ್ದು ಇವತ್ತಿನ ಈ ಹೇರ್ ಪ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿರೋದು. ಒಂದು ಉಂಡೆ ಥರ ರೆಡಿಯಾಗಿರೋಂಥದ್ದು ನೋಡಿ, ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದು. ಈ ಥರ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡು ಈ ರೀತಿ ಡಬ್ಬಿಗಳಲ್ಲಿ ಹಾಕ್ಕೊಂಡು ನೀವು ಹಚ್ತಾ ಬನ್ನಿ ನಿಮ್ಮ ಕೂದಲಿಗೆ. ವಾರದಲ್ಲಿ 2 ಸತಿ 3 ಸತಿ ನೀವು ಕೂಡ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ನ್ಯಾಚುರಲಾಗಿ ನಿಮಗೂ ಕೂಡ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಒಂದೇ ಸರ್ತಿ ಹಚ್ಕೊಂಡಿದ್ದೀವಿ ನಮಗೆ ಕೂದಲು ಕಪ್ಪಗಾಗಿಲ್ಲ, ನಮ್ಮ ಕೂದಲು ಬಿಳಿಯಾಗಿದೆ ಹಾಗೆ ಅಂತ ಅನ್ಬೇಡಿ. ನೀವು ಕೂಡ ಈ ರೀತಿ ವಾರದಲ್ಲಿ ಎಷ್ಟು ಸರ್ತಿ ಕೂಡ ಹಚ್ಕೊಳ್ಳಿ, ಏನು ಕಡಿಮೆ ಇಲ್ಲ. ನ್ಯಾಚುರಲಾಗಿ ನೀವು ಹಚ್ತಾ ಬನ್ನಿ, ನಿಮ್ಮ ಕೂದಲು ಹಾಗೆ ಶೈನಿಯಾಗಿ ಕಪ್ಪಗಿರುತ್ತೆ ನೋಡಿ. ಎಷ್ಟು ಕಲರ್ ಬರುತ್ತೆ ಅಂತ ನೀವು ಕೂಡ ನೋಡಿದ್ರೆ ಆಶ್ಚರ್ಯ ಆಗುತ್ತರ ಆ ರೀತಿ ನೋಡಿ. ಆವಾಗ ನಾವು ತಲೆಗೆ ಹಚ್ಕೊಂಡ್ಮೇಲೆ ಏನಪ್ಪ ಯಾವ ರೀತಿ ವಾಶ್ ಮಾಡ್ಕೋಬೇಕಂತ ಅದು ಕೂಡ ಕೇಳ್ತೀರಾ. ಇವಾಗ ನೋಡಿ ತಲೆಗೆ ಹಚ್ಕೊಂಡ್ಮೇಲೆ 2 ದಿವಸ ಬಿಟ್ಕೊಂಡು ನೀವು ಶಾಂಪೂಯಿಂದ ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ನಾರ್ಮಲಿ ನೀರಿಂದ ಕೂಡ ಹಚ್ಕೊಂಡ ತಕ್ಷಣ ಮರುದಿವಸ ವಾಶ್ ಮಾಡ್ಕೋಬೋದು. ಆದರೂ ಕೂಡ ಒಂದು 2 ದಿವಸ ಬಿಟ್ಕೊಂಡು ನೀವು ಶಾಂಪೂ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ರೀತಿ ನೀವು ಕೂಡ ಹೇರ್ ಪ್ಯಾಕು ರೆಡಿ ಮಾಡಿಕೊಂಡು ಹಚ್ಕೊಂಡು ನೋಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ. ಬಾಯ್ ಬಾಯ್.